ಮಾಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿಲವಿಲ ಒದ್ದಾಡ್ತಿದ್ದಾರೆ. ಒಂದ್ ಕಡೆ ಇಡಿ, ಮತ್ತೊಂದ್ ಕಡೆ ಲೋಕಾಯುಕ್ತ. ಎರಡೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇಡಿ ಅಧಿಕಾರಿಗಳ ಮುಂದೆ ಹೇಳಿರೋದೇನು? ಈಗಾಗಲೇ ಲೋಕಾಯುಕ್ತ ತನಿಖೆ ಎದುರಿಸಿರೋ ಸಿಎಂಗೆ ಇಡಿ ವಿಚಾರಣೆ ದಿನ ಹತ್ರ ಬಂತ. ಸಿಎಂ ಮತ್ತು ಸಿಎಂ ಪತ್ನಿ ವಿಚಾರಣೆಗೆ ಇಡಿ ಅಧಿಕಾರಿಗಳ ತಯಾರಿ ಹೇಗಿದೆ? ಇದೇ ವಾರ ಅವರಿಬ್ಬರ ವಿಚಾರಣೆ ಫಿಕ್ಸ್ ಆಗೋದು ಪಕ್ಕಾನ? ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ಬುಡಕ್ಕೆ ಇಡಿ ತನಿಖೆ. ನಾನು ಚೈತ್ರ ರಾಜ್. Don't have a minimal common sense. I'm dancing. ಆಕ್ರೋಶ, ಆವೇಶ, ಸ್ವಲ್ಪ ಗಾಬರಿ, ಏನೋ ಒಂದು ರೀತಿ ಕೋಪ. ಅದೇ ಕೋಪವನ್ನು ಹೊರಹಾಕ್ತಾಗಿರೋ ಇವರು ಅಕ್ಷರಶಃ ಗುಡುಕ್ತಾಗಿದ್ದಾರೆ. ಕಾಮನ್ ಸೆನ್ಸ್ ಇಲ್ವಾ? ನನ್ನ ಫೋಟೋ ಯಾಕೆ ತೆಗಿತಾಗಿದ್ದೀರಿ? ನಾನೇನ್ ಡ್ಯಾನ್ಸ್ ಮಾಡ್ತಾಗಿದ್ದೀನಾ ಅಂತ ಗರಂ ಆಗಿದ್ದಾರೆ. ಅಂದ ಹಾಗೆ ಇವರು ಯಾರು ಗೊತ್ತಾ? ಮೌಢ ಅಂದ್ರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ. ಹೆಸರು ನಟೇಶ್ ಅಂತ. ಮೌಢ ಅಂದ್ರೆ ಸದ್ಯಕ್ಕೆ ಎಲ್ಲರಿಗೂ ಥಟ್ ಅಂತ ಜ್ಞಾಪಕ ಬರೋದು ಸಿಎಂ ಸಿದ್ದರಾಮಯ್ಯ. ಅವರು ಮೌಢ ಸ್ಕ್ಯಾಮ್ನಲ್ಲಿ ಸಿಕ್ಕು ಒದ್ದಾಡ್ತಾಗಿದ್ದಾರೆ. ಅದೇ ಸ್ಕ್ಯಾಮ್ ಅಲ್ಲಿ ವಿಚಾರಣೆಗೆ ಬಂದಿರೋ ನಟೇಶ್ ಕ್ಯಾಮೆರಾಗಳನ್ನ ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ. ಫೋಟೋ ಮತ್ತು ವಿಡಿಯೋ ತೆಗೆಯೋಕೆ ಬಂದೋರ ವಿರುದ್ಧ ಗರಂ ಆಗಿದ್ದಾರೆ. ನಂತರ ಅದೇ ಕೋಪದಲ್ಲೇ ವಿಚಾರಣೆಗೆ ಹಾಜರಾಗಿದ್ದ ನಟೇಶ್ ಮೌಢ ಸ್ಕ್ಯಾಮ್ ಬಗ್ಗೆ ಅವರಿಗೇನ್ ಗೊತ್ತು ಅನ್ನೋದನ್ನು ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮೌಢ ಸ್ಕ್ಯಾಮ್ ವಿಚಾರದಲ್ಲಿ ಒಂದ್ ಕಡೆ ಲೋಕಾಯುಕ್ತ ತನಿಖೆ ನಡೆಸ್ತಾಗಿದ್ರೆ ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯ ಅಖಾಡಕ್ಕೆ ಇಳಿದಿದೆ. ಮೌಢ ಸ್ಕ್ಯಾಮ್ ಆರೋಪಿಗಳಿಗೆ ಸಖತ್ ಡ್ರಿಲ್ ಮಾಡ್ತಿದೆ. ಸಿದ್ದರಾಮಯ್ಯಗೆ ಮೌಢ ಕಂಟಕ, ಅತ್ತ ಲೋಕಾಯುಕ್ತ, ಇತ್ತ ಇಡಿ ಸಂಕಟ. ಸಿಎಂ ಬಾಮೈದುನನಿಗೆ ಇಡಿ ಡ್ರಿಲ್, ಮಾಜಿ ಆಯುಕ್ತರಿಗೆ ಲೋಕಾ ಡ್ರಿಲ್. ಸಿಎಂ ಪತ್ನಿ ವಿಚಾರಣೆಗೂ ಇಡಿ ಸಿದ್ಧತೆ. ಸಮಯ ಯಾವಾಗ? ಚಕ್ರವ್ಯೂಹ, ಇದು ಮೌಢ ಚಕ್ರವ್ಯೂಹ. ಈ ಚಕ್ರವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಿ ಒದ್ದಾಡ್ತಾಗಿದ್ದಾರೆ. ಒಂದ್ ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯ. ಎರಡರ ಮಧ್ಯೆ ಸಿಲುಕಿರೋ ಸಿದ್ದರಾಮಯ್ಯ ಕಂಗಾಲಾಗಿದ್ದಾರೆ. ಈಗಾಗಲೇ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿರೋ ಸಿದ್ದರಾಮಯ್ಯ ಅಧಿಕಾರಿಗಳು ಕೇಳಿರೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಮೌಢ ಹಗರಣದ ಬಗ್ಗೆ ತಮಗೇನು ಗೊತ್ತು ಅದೆಲ್ಲವನ್ನೂ ಹೇಳ್ಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೇಳಿರೋ ಎಲ್ಲಾ ಪ್ರಶ್ನೆಗಳಿಗೆ ಕೂಲಾಗಿ ಉತ್ತರ ಕೊಟ್ಟಿದ್ದ ಸಿಎಂ ಅಂದಿನಿಂದ ನಿರಾಳವಾಗಿದ್ರು. ಲೋಕಾಯುಕ್ತ ಯಾವಾಗ ವಿಚಾರಣೆ ನಡೆಸುತ್ತೋ, ಏನೇನ್ ಪ್ರಶ್ನೆಗಳನ್ನ ಕೇಳುತ್ತೋ ಅಂತ ಗೊಂದಲದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆ ನಡೆದಾಗ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ನಿಟ್ಟುಸಿರಿಗೆ ಕಿಡಿ ತಾಗಿಸೋ ದಿನಗಳು ಹತ್ರ ಬರ್ತಿವೆ. ಅಂದ ಹಾಗೆ ಆ ಕೆಲಸ ಮಾಡ್ತಾಗಿರೋದು ಯಾರು ಗೊತ್ತಾ? ಇಡಿ ಅಧಿಕಾರಿಗಳು.
ಇಡಿ ವಿಚಾರಣೆಗೆ ಹಾಜರಾದ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ದಿನಗಳು ಹತ್ರ ಬರ್ತಿದೆ. ಸಿಎಂ ಸಿದ್ದರಾಮಯ್ಯಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಾಡುವ ದಿನಗಳು ಹತ್ರ ಬರ್ತಿವೆ. ಇನ್ನೇನು ಕೆಲವು ದಿನಗಳಲ್ಲಿ ನೋಟಿಸ್ ಕೊಟ್ಟು ಸಿದ್ದರಾಮಯ್ಯ ಅವರ ವಿಚಾರಣೆ ನಡೆಸೋ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೆ ಪುಷ್ಟಿ ಕೊಡ್ತಾಗಿರೋದು ಏನ್ ಗೊತ್ತಾ? ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ. ಹೌದು, ಮೂಡ ಹಗರಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಸೈಲೆಂಟ್ ಆಗಿ ತನಿಖೆ ನಡೆಸ್ತಾಗಿದೆ. ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸೋ ಕೆಲಸ ಮಾಡ್ತಿದೆ. ಈಗಾಗಲೇ ಹಲವರನ್ನು ಕರೆದು ವಿಚಾರಣೆ ಮುಗಿಸಿರೋ ಜಾರಿ ನಿರ್ದೇಶನಾಲಯ ಸೋಮವಾರ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ವಿಚಾರಣೆ ನಡೆಸಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳಿರೋ ಪ್ರಶ್ನೆಗೆ ತಮಗೆ ಗೊತ್ತಿರೋ ಉತ್ತರವನ್ನು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ನೀಡಿದ್ದಾರೆನ್ನಲಾಗಿದೆ. ಸುಮಾರು 4 ಗಂಟೆಗಳ ಕಾಲ ಸಿಎಂ ಬಾಮೈದನಿಗೆ ಡ್ರಿಲ್. ಮೂಡಾ ಸ್ಕ್ಯಾಮ್ ಬಗ್ಗೆ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸ್ತಾನೇ ಇದೆ. ಇತ್ತೀಚೆಗಷ್ಟೇ ವಿಚಾರಣೆಗೆ ಬರಬೇಕು ಅಂತ ಇಡಿ ಅಧಿಕಾರಿಗಳು A3 ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸಿನಂತೆ ಸೋಮವಾರ ಬೆಂಗಳೂರಿನ ಶಾಂತಿನಗರದಲ್ಲಿನ ಇಡಿ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ರು. ಮಧ್ಯಾಹ್ನ 2 ಗಂಟೆಯಿಂದ ಆರಂಭವಾದ ವಿಚಾರಣೆ ಸುಮಾರು 4 ಗಂಟೆಗಳ ಕಾಲ ನಡೆಯಿತು. ಜಮೀನಿನ ದಾಖಲೆ ಪತ್ರಗಳನ್ನು ಮುಂದಿಟ್ಕೊಂಡು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಅಧಿಕಾರಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ ಸ್ವಾಮಿ ಉತ್ತರ ನೀಡಿದ್ದಾರೆ. ಭೂಮಾಲೀಕ ದೇವರಾಜು ಅವರಿಂದ ಜಮೀನು ಖರೀದಿ ಮಾಡಿದ್ದು ಯಾವಾಗ? ಜಮೀನು ಖರೀದಿ ಮಾಡಿದ್ದು ಹೇಗೆ? ಅದರ ಜೊತೆ ಜಮೀನು ದಾನ ನೀಡಿದ್ದು ಹೇಗೆ ಎಂಬ ಪ್ರಶ್ನೆಗಳನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳಿದ್ದಾರೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಅರಿಶಿನ ಕುಂಕುಮಕ್ಕೆ ಸಹೋದರಿಗೆ ದಾನ ನೀಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಮೂಡ ಹಗರಣದ ಈಗಾಗಲೇ ತುಂಬಾ ಮಂದಿಯನ್ನು ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸಿದೆ. ಇದೇ ಮೊದಲ ಬಾರಿಗೆ ಸಿಎಂ ಕುಟುಂಬವನ್ನು ಟಚ್ ಮಾಡಿದೆ. ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ನಡೆಸಿ ಕೆಲವೊಂದು ರಹಸ್ಯ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಇದಕ್ಕೂ ಮುನ್ನ ಹಲವರನ್ನು ವಿಚಾರಣೆ ನಡೆಸಿದೆ. ಅವರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೆಪ್ಟೆಂಬರ್ 7ರಂದು ಮೂಡಾ ಕೇಸ್ ದೂರುದಾರ ಸ್ನೇಹಮಯಿ ಕೃಷ್ಣ, ಅಕ್ಟೋಬರ್ 19ರಂದು ಮಲ್ಲಿಕಾರ್ಜುನ ಸ್ವಾಮಿಗೆ ಹಾಗೂ ಭೂಮಿ ಮಾರಿದ್ದ ಭೂಮಾಲೀಕ ದೇವರಾಜು, ಅಕ್ಟೋಬರ್ 27ರಂದು ದೂರುದಾರ ಗಂಗರಾಜು, ನವೆಂಬರ್ 12ರಂದು ಸಿಎಂ ಸಿದ್ದರಾಮಯ್ಯ ಅವರ ಖಾಸಗಿ ಪಿಎ ಸಿಟಿ ಕುಮಾರ್, ನವೆಂಬರ್ 13ರಂದು ರಾಯಚೂರು ಸಂಸದ ಕುಮಾರ್ ನಾಯಕ್ ಅವರ ವಿಚಾರಣೆ ನಡೆಸಿತ್ತು ಇಡಿ. ನಂತರ ನವೆಂಬರ್ 14ರಂದು 4 ಮಂದಿಯ ವಿಚಾರಣೆ ನಡೆಸಲಾಗಿತ್ತು. ಆ ದಿನ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಶಿವಣ್ಣ, ಮೂಡಾ ಮಾಜಿ ಕಾರ್ಯದರ್ಶಿ ಮಾಳಿಗೆ ಶಂಕರ್, ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆ ನಡೆದಿತ್ತು. ಮೂಡಾ ಸ್ಕ್ಯಾಮ್ ಕೇಸಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಸೆಪ್ಟೆಂಬರ್ 30ರಂದು ಜಾರಿ ನಿರ್ದೇಶನಾಲಯ ದೂರು ದಾಖಲು ಮಾಡಿಕೊಂಡಿತ್ತು. ಆ ಸ್ಕ್ಯಾಮ್ನಲ್ಲಿ 4 ಮಂದಿ ಆರೋಪಿಗಳನ್ನ ಉಲ್ಲೇಖ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರೇ ಇಡಿ ದಾಖಲು ಮಾಡಿಕೊಂಡಿದ್ದ ಕೇಸಲ್ಲಿ A1, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ A2 ಆದ್ರೆ 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ಆಗಿರೋದು ಭೂಮಾಲೀಕ ದೇವರಾಜು. ಈ ಹಿಂದೆ 4ನೇ ಆರೋಪಿ ದೇವರಾಜು ಅವರ ವಿಚಾರಣೆ ನಡೆದಿದೆ. ಈಗ ಅಂದ್ರೆ ಸೋಮವಾರ 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆಯು ಮುಕ್ತಾಯಗೊಂಡಿದೆ. ಆರೋಪಿಗಳು ಮಾತ್ರವಲ್ಲದೆ 5-6 ಸಾಕ್ಷಿಗಳ ವಿಚಾರಣೆಯನ್ನು ಜಾರಿ ನಿರ್ದೇಶನಾಲಯ ಪೂರ್ಣಗೊಳಿಸಿದೆ. ಈಗ ಬಾಕಿ ಉಳಿದಿರೋದೇನಿದ್ರು ಕೇವಲ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ವಿಚಾರಣೆ ಮಾತ್ರ. ಮೊದಲು ಸಿಎಂ ಪತ್ನಿ ಪಾರ್ವತಿ, ನಂತರ ಸಿದ್ದರಾಮಯ್ಯ ವಿಚಾರಣೆ. ಮೂಡಾ ಸ್ಕ್ಯಾಮ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 10 ಮಂದಿಯನ್ನು ವಿಚಾರಣೆ ನಡೆಸಲಾಗಿದೆ. ಅದರಲ್ಲಿ ದೂರುದಾರರು, ಸಾಕ್ಷಿಗಳು ಮತ್ತು ಆರೋಪಿಗಳು ಇದ್ದಾರೆ.
ಆರೋಪಿಗಳ ಸ್ಥಾನದಲ್ಲಿರೋ ದೇವರಾಜು ಅವರನ್ನ ಕೆಲವು ದಿನಗಳ ಹಿಂದೆಯೇ ವಿಚಾರಣೆ ನಡೆಸಲಾಗಿದೆ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ವಿಚಾರಣೆ ಮಾಡುವುದರ ಮೂಲಕ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ. ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಸಹೋದರಿ ಅಂದ್ರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಪಾರ್ವತಿಯವರ ಹೇಳಿಕೆಯನ್ನಾಗಿಟ್ಕೊಂಡು ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನ ಕೊನೆಯದಾಗಿ ನಡೆಸಲಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಇದೇ ವಾರ ಸಿಎಂ ಪತ್ನಿ ವಿಚಾರಣೆ ಫಿಕ್ಸ್ ಆಗತ್ತಾ? ಜಾರಿ ನಿರ್ದೇಶನಾಲಯ ತುಂಬಾ ವೇಗವಾಗಿ ವಿಚಾರಣೆ ನಡೆಸ್ತಿದೆ. ಆದಷ್ಟು ಬೇಗ ತನ್ನ ತನಿಖಾ ವರದಿಯನ್ನು ಸಲ್ಲಿಸೋ ಸಾಧ್ಯತೆ ದಟ್ಟವಾಗಿದೆ. ಅದಕ್ಕಾಗಿ ಇದೇ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪತ್ನಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆಯಂತೆ. ಶೀಘ್ರದಲ್ಲೇ ನೋಟಿಸ್ ನೀಡಿ ವಿಚಾರಣೆ ನಡೆಸೋಕೆ ಜಾರಿ ನಿರ್ದೇಶನಾಲಯ ಪ್ರಕ್ರಿಯೆಗಳನ್ನು ಶುರು ಮಾಡಿಕೊಂಡಿದ್ಯಂತೆ. ಆದಷ್ಟು ಬೇಗ ಸಿಎಂ ಮತ್ತು ಸಿಎಂ ಪತ್ನಿ ವಿಚಾರಣೆ ನಡೆಸಲಿದ್ದು, ಇವರಿಬ್ಬರ ವಿಚಾರಣೆ ನಂತರ ತನಿಖಾ ವರದಿ ರಿವೀಲ್ ಆಗಲಿದೆ. ಮರಿಗೌಡ ಆಪ್ತ ಶಿವಣ್ಣಗೆ ಇಡಿ ಅಧಿಕಾರಿಗಳ ಡ್ರಿಲ್. ಸೋಮವಾರ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ನಡೆಸಿರೋ ಜಾರಿ ನಿರ್ದೇಶನಾಲಯ ಮಂಗಳವಾರ ಮತ್ತೊಬ್ಬರ ವಿಚಾರಣೆ ನಡೆಸಿದೆ. ಹೌದು, ಮಂಗಳವಾರ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಶಿವಣ್ಣ ಅವರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಹಾಜರಾಗಿದ್ದ ಶಿವಣ್ಣಗೆ ಹಲವು ಪ್ರಶ್ನೆಗಳನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳಿದ್ದಾರೆ. ಕೆಲವೊಂದು ದಾಖಲೆ ಸಮೇತ ಶಿವಣ್ಣ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಅಂದಹಾಗೆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರುವುದಕ್ಕೆ ಶಿವಣ್ಣ ನೆರವು ನೀಡಿದ್ದರು ಅಂತ ಹೇಳಲಾಗ್ತಿದೆ. ಇದೇ ಆರೋಪದ ಹಿನ್ನೆಲೆಯಲ್ಲಿ ಶಿವಣ್ಣಗೆ ನೋಟಿಸ್ ನೀಡಿದ್ದ ಇಡಿ ಮಂಗಳವಾರ ವಿಚಾರಣೆ ನಡೆಸಿದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದ ನಟೇಶ್ಗೆ ಈಗ ಲೋಕ ಡ್ರಿಲ್. ನಾನೇನ್ ಡ್ಯಾನ್ಸ್ ಮಾಡ್ತಿದ್ದೀನಾ ಅಂತ ಪ್ರಶ್ನಿಸಿದ್ದ ನಟೇಶ್. ಇಡಿ ತನಿಖೆಯನ್ನ ತೀವ್ರಗೊಳಿಸುತ್ತಿದೆ. ಮತ್ತೊಂದ್ ಕಡೆ ಇಡಿಗೆ ಸವಾಲ್ ಹಾಕೋ ಹಾಗೆ ಲೋಕಾಯುಕ್ತ ಕೂಡ ವಿಚಾರಣೆ ನಡೆಸುತ್ತಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದ್ದ ಹಾಗೆ ಹಲವು ಪ್ರಮುಖರ ವಿಚಾರಣೆಯನ್ನ ಲೋಕಾಯುಕ್ತ ನಡೆಸಿದೆ. ಈಗಲೂ ಕೂಡ ಕೆಲವೊಂದು ಸಾಕ್ಷ್ಯಗಳ ವಿಚಾರಣೆ ಕೂಡ ನಡೆಸುತ್ತಿದೆ. ಮಂಗಳವಾರ ಕೂಡ ಮೂಡಾದ ಮಾಜಿ ಆಯುಕ್ತರಾಗಿದ್ದ ನಟೇಶ್ ಅವರನ್ನ ವಿಚಾರಣೆಗೆ ಕರೆದಿತ್ತು ಲೋಕಾಯುಕ್ತ. ಈ ಹಿಂದೆ 3 ಬಾರಿ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ದ ನಟೇಶ್ ಈಗ ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು. ಮಂಗಳವಾರ ಬೆಳಗ್ಗೆ ಕೆಲವು ದಾಖಲೆಗಳ ಸಮೇತ ಆಟೋದಲ್ಲಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ರು. ಕ್ಯಾಮೆರಾಗಳನ್ನ ನೋಡುತ್ತಲೇ ಗಾಬರಿಗೊಂಡಿದ್ರು. ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ನನ್ನ ವಿಡಿಯೋ ಏಕೆ ತೆಗೀತಿದ್ದೀರಿ ಅಂತ ಸಿಡಿಮಿಡಿಗೊಂಡು ಕಚೇರಿಯೊಳಗೆ ಹೋಗಿದ್ರು. ಲೋಕಾಯುಕ್ತ ವಿಚಾರಣೆ ಮಧ್ಯೆ ಊಟಕ್ಕೆಂದು ಹೊರಗಡೆ ಬಂದಿದ್ದ ನಟೇಶ್ ಈಗ ಊಟಕ್ಕೆ ನನ್ನನ್ನು ಬಿಟ್ಟಿದ್ದಾರೆ. ಊಟ ಮುಗಿಸಿ ಮತ್ತೆ ವಿಚಾರಣೆಗೆ ಹೋಗ್ತೀನಿ. ಸದ್ಯಕ್ಕೆ ವಿಚಾರಣೆ ಮುಕ್ತಾಯವಾಗಿಲ್ಲ. 14 ಸೈಟು ನೀಡಿರುವ ಕುರಿತು ಪ್ರಶ್ನೆ ಕೇಳಿದ್ದಾರೆ. ಕಾನೂನುಬದ್ಧವಾಗಿ ಹೇಳಿಕೆ ನೀಡಿರುವ ಕುರಿತು ಚರ್ಚೆಯಾಗಿದೆ. ಕೇಸ್ನಲ್ಲಿ ಏನಾಗ್ತಿದೆ ಎಂಬುದನ್ನ ನಾನು ತಿಳಿದುಕೊಳ್ತಿದ್ದೀನಿ ಅಂತ ಹೇಳಿದ್ರು. ತೊಂದರೆ ಕೊಟ್ಟಿದ್ವಾ ತಮ್ಗೆ? ಹೇಳಿ, ತಾವೇನ್ ನಮ್ಗೇನೋ ತೊಂದರೆ ಆಗಿತ್ತಾ ಅಂದ್ರೆ ಏನ್ ಯಾವ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದಿರ ತಾವು? ಈಗ ಸ್ನೇಹಿತರೆ, ಈಗ ಊಟ ಮಾಡಕ್ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ, ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾ ಇದ್ದೀವಿ. ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು, ಯಾವ್ದು ಸತ್ಯ, ಯಾವ ರೂಲು, ಏನು ಪ್ರಾವಿಷನ್ ಇದೆ. ಸೊ ಇಟ್ ವಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್. ನಿಮಗೂ ಗೊತ್ತಿದೆ, ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಒಬ್ಬ ಮಕ್ಕಳಿಗೆ ತಂದೆ ಇದ್ದೇನೆ, ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ, ಅಪ್ಪ ಅಮ್ಮಂಗೆ ಮಗ ಇದ್ದೇನೆ, ಹೌದಲ್ಲ? ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಕಡೆ ನಟೇಶ್ರ ವಿಚಾರಣೆ ನಡೀತಾಗಿದ್ರೆ ಮತ್ತೊಂದು ಕಡೆ ನಟೇಶ್ ವಿರುದ್ಧ ಕೆಲವರು ಪ್ರತಿಭಟನೆ ನಡೆಸಿದ್ರು. ಮೂಡಾ ಮಾಜಿ ಉದ್ಯೋಗಿ ಪಿಎಸ್ ನಟರಾಜ್ ಹಾಗೂ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಮೈಸೂರಿನ ಲೋಕಾಯುಕ್ತ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಮಾಜಿ ಆಯುಕ್ತ ಡಿಬಿ ನಟೇಶ್ ಒಬ್ಬ ಭ್ರಷ್ಟ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಕಪ್ಪು ಪಟ್ಟಿ ಹಿಡಿದು ಗಂಗರಾಜು ಕಿಡಿಕಾರಿದ್ದಾರೆ.
ಅವನೇ ಸರ್ಕಾರಕ್ಕೆ ಬರೆದಿರೋ ಪತ್ರ, ಅವನು ಇದೇ ನಟೇಶ ಬರೆದಿರೋ ಪತ್ರ 14/7/2021 ಪತ್ರ ಬರೀತಾನೆ ಸರ್ಕಾರಕ್ಕೆ. ಇದರ ಬದಲಿ ಭೂಮಿ ಕೇಳ್ತಾ ಇದ್ದಾರೆ, ಹಾಗಾಗಿ ಇವ್ರಿಗೆ ಭೂಮಿ ಕೊಡಬೇಕು, ನಾವೇನು ಮಾಡೋದು ಅಂತೇಳಿ ನಿರ್ದೇಶನ ಕೋರಿ ಕೇಳ್ತಾನಲ್ವಾ. ನಿರ್ದೇಶನ ಕೋರಿ 14/7 ಕೊಟ್ಟಾದ್ಮೇಲೆ ಇವನು ಯಾಕೆ ಸರ್ ನಿರ್ಣಯ ತಗೊಂಡ? ಸರ್ಕಾರದ ನಿರ್ದೇಶನಕ್ಕೆ ಅವ್ರು ಬರೆದ ಮೇಲೆ ಸರ್ಕಾರದ ನಿರ್ದೇಶನ ಏನು ಬರುತ್ತೆ ಅಂತ ಕಾಯಕ್ಕೇನಾಯ್ತು? ಅವ್ರ ಅಪ್ಪನ ಮನೆ ಗಂಟ ಹೋಗ್ತಿದ್ದೆ, ಅವ್ರ ಅಪ್ಪನ ಮನೆ ಆಸ್ತಿ ಅಲ್ವಲ್ಲ ಸರ್ ಬರ್ಕೊಡೋಕ್ಕೆ. ಮಾಧ್ಯಮದ ವಿರುದ್ಧ ಗರಂ ಆಯ್ತಾನಂತೆ. ಬಂದವನೇ ಮಾಡಿರೋದು ಅಲ್ಕಟ್ ಕೆಲಸ. ಹೇಳ್ಬೇಕು ಮಾಧ್ಯಮದವ್ರಿಗೆ ಏನು ಮಾಡಿದ್ದೀನಿ ತಪ್ಪೋ ಸರಿನಾ ಅಂತ ಸಮರ್ಥಿಸ್ಕೊಳ್ಳಬೇಕಾರೆ. ಒಟ್ನಲ್ಲಿ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯ ಮೂಡ ಬೆನ್ನು ಬಿದ್ದಿವೆ. ಸತ್ಯವನ್ನು ಹೊರಗೆಳೆಯಬೇಕು ಅಂತ ಮುಂದಾಗಿವೆ. ಅದಕ್ಕಾಗಿ ಒಂದು ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತು ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರ, ಆರೋಪಿಗಳ ಹಾಗೂ ಸಾಕ್ಷಿಗಳ ವಿಚಾರಣೆ ನಡೆಸ್ತಿವೆ. ಈಗಾಗಲೇ ಲೋಕಾಯುಕ್ತ ವಿಚಾರಣೆಗೆ ಒಳಗಾಗಿರೋ ಸಿಎಂ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪತ್ನಿಗೆ ಯಾವಾಗ ಜಾರಿ ನಿರ್ದೇಶನಾಲಯ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಡಿ ಜೊತೆಗೆ ಲೋಕಾಯುಕ್ತ ವಿಚಾರಣೆ ನಡೀತಾ ಇದೆ. ಮೊದಲು ವಿಚಾರಣೆ ಮಾಡಿದ್ದವರನ್ನೇ ಮತ್ತೆ ವಿಚಾರಣೆಗೆ ಕರೀತಾ ಇದೆ ಲೋಕಾಯುಕ್ತ. ಈ ಬೆನ್ನಲ್ಲೇ ಮುಡಾದ ಮಾಜಿ ಅಧ್ಯಕ್ಷರು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅವರು ಹೇಳಿರೋದೇ ಬೇರೆ, ಆದ್ರೆ ದಾಖಲೆಗಳಲ್ಲಿ ಇರೋದೇ ಬೇರೆ. ಇದೇ ವ್ಯತ್ಯಾಸ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ಮುಡಾದ ಮಾಜಿ ಅಧ್ಯಕ್ಷರು ಮುಂದಾದ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೂಡ ಸ್ಕ್ಯಾಮ್ ಅಲ್ಲಿ ಸಿಎಂ ರಕ್ಷಣೆಗೆ ನಡೀತಿದ್ಯಾ ಯತ್ನ? ಮೂಡ ಮಾಜಿ ಅಧ್ಯಕ್ಷ ಹೇಳಿದ್ದೇ ಒಂದು, ಆಗಿರೋದು ಮತ್ತೊಂದು. ಮೂಡ ಸ್ಕ್ಯಾಮ್ ಕೇಸಲ್ಲಿ ಇಡಿ ತನಿಖೆ ನಡೀತಿದೆ. ಆದ್ರೆ ಲೋಕಾಯುಕ್ತ ತನಿಖೆ ಅಂತಿಮ ಘಟ್ಟ ತಲುಪಿದ್ದು. ಬಹುತೇಕ ಎಲ್ಲರ ವಿಚಾರಣೆಯನ್ನು ಲೋಕಾಯುಕ್ತ ಮುಗಿಸಿದೆ. ಆದ್ರೂ ಕೂಡ ಕೆಲವರಿಗೆ ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆ ನಡೆಸೋ ಕೆಲಸ ಮಾಡ್ತಿದ್ದು. ಈ ಮೂಲಕ ಶೀಘ್ರವೇ ವರದಿ ಸಲ್ಲಿಕೆ ಮಾಡೋ ಸೂಚನೆ ಕೊಡ್ತಿದೆ. ಹೌದು, ಲೋಕಾಯುಕ್ತ ತನಿಖೆ ಆರಂಭಿಸಿದಾಗ ಕೆಲವು ದಿನಗಳಲ್ಲಿ ಸಿದ್ದರಾಮಯ್ಯ ಬಾಮೈದ ಮತ್ತು ಭೂಮಾಲೀಕ ದೇವರಾಜು ಅವರಿಗೆ ನೋಟಿಸ್ ನೀಡಿತ್ತು. ಇಬ್ಬರನ್ನು ಒಂದೇ ದಿನ ವಿಚಾರಣೆ ನಡೆಸಿತ್ತು ಲೋಕಾಯುಕ್ತ. ಈಗ ಮತ್ತೆ ಭೂಮಾಲೀಕ ದೇವರಾಜ್ಗೆ ನೋಟಿಸ್ ನೀಡಲಾಗಿದೆ. ಬುಧವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. ಈ ಹಿಂದೆ ದಿನಪೂರ್ತಿ ದೇವರಾಜು ವಿಚಾರಣೆ ನಡೆಸಿದ್ದ ಲೋಕಾಯುಕ್ತ ಈಗ ಎಷ್ಟು ಹೊತ್ತು ವಿಚಾರಣೆ ನಡೆಸುತ್ತೆ, ಯಾವ ಪ್ರಶ್ನೆ ಕೇಳುತ್ತೆ ಅನ್ನೋ ಟೆನ್ಷನ್ ದೇವರಾಜುಗೆ ಶುರುವಾಗಿದೆ. ದೇವರಾಜು ಮಾತ್ರ ಅಲ್ಲ, ಹಿಂದಿನ ಮೂಡ ಆಯುಕ್ತರಾಗಿದ್ದ ಕಾಂತರಾಜು ಮತ್ತು ಮಾಜಿ ಅಧ್ಯಕ್ಷ ಧ್ರುವಕುಮಾರ್ಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನ ನೀಡೋ ವೇಳೆಯಲ್ಲಿ ಕಾಂತರಾಜು ಆಯುಕ್ತರಾಗಿದ್ದರೆ ಧ್ರುವಕುಮಾರ್ ಅಧ್ಯಕ್ಷರಾಗಿದ್ರು. ಈಗಿಬ್ಬರಿಗೂ ಕೂಡ ಲೋಕಾಯುಕ್ತ ನೋಟಿಸ್ ಆತಂಕ ಹೆಚ್ಚಿಸಿದೆ. ಈ ಬಾರಿ ಲೋಕಾಯುಕ್ತ ಅಧಿಕಾರಿಗಳು ಯಾವ್ಯಾವ ಪ್ರಶ್ನೆ ಕೇಳಬಹುದು ಅನ್ನೋದು ಅವರಿಗೂ ಯಕ್ಷ ಪ್ರಶ್ನೆಯಾಗಿದೆ. ಅಂದ ಹಾಗೆ ಧ್ರುವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರೂ ಹೌದು. ನಾವೇ ಬದಲಿ ನಿವೇಶನ ಕೊಟ್ಟಿದ್ವಿ ಎಂದ ಮಾಜಿ ಅಧ್ಯಕ್ಷ. ಮೂಡ ಸ್ಕ್ಯಾಮ್ ಅಲ್ಲಿ ಇದೇ ಧ್ರುವಕುಮಾರ್ ವಿವಾದವೊಂದನ್ನು ಸೃಷ್ಟಿಸಿದ್ದಾರೆ. ಲೋಕಾಯುಕ್ತ ನೋಟಿಸ್ ನೀಡಿರೋ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಧ್ರುವಕುಮಾರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಪತ್ನಿ ಬದಲಿ ಭೂಮಿ ಕೇಳಿರಲಿಲ್ಲ. ನಾವೇ ಅವರಿಗೆ ಬದಲಿ ನಿವೇಶನ ಕೊಟ್ಟಿದ್ದೆವು. ನಾವೇ ಖುದ್ದು ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೆವು. ಭೂಮಿಗೆ ಬದಲಾಗಿ ಸೈಟ್ ತೆಗೆದುಕೊಳ್ಳಿ ಅಂತ ಕೇಳ್ಕೊಂಡಿದ್ದೆವು. ನಂತರ ಮೂಡಾದಲ್ಲಿ ನಾವೇ ಸಭೆ ಮಾಡಿ ಸೈಟ್ ಕೊಟ್ಟಿದ್ದೆವು ಅಂತ ಹೇಳಿಕೊಂಡಿದ್ದಾರೆ. ಬದಲಿ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಅದೇ ಅಭಿವೃದ್ಧಿಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಕೇಳಿದೆ. ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು. ನನ್ನ ಅವಧಿಯೊಳಗೆ ಯಾವುದೇ ಥರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ, ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನನಗೆ ಪ್ರಸ್ತಾಪ ಮಾಡಿದ್ರು. ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು. ಮುಂದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು 3 ಎಕರೆ 16 ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ. ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಬದಲಿಗೆ ಜಮೀನು ಕೇಳಿದ್ದ ಸಿಎಂ ಪತ್ನಿ ಪಾರ್ವತಿ.
ಇದೇ ಮಾತು ಧ್ರುವಕುಮಾರ್ ಅವರ ಇದೇ ಮಾತು ಒಂದು ಅನುಮಾನ ಹುಟ್ಟುಹಾಕಿದೆ. ಆ ಅನುಮಾನಕ್ಕೆ ಕಾರಣವಾಗಿರೋದು ಅದೊಂದು ದಾಖಲೆ. ಹೌದು, ಆ ದಾಖಲೆಯಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬದಲಿ ನಿವೇಶನ ಕೇಳಿದ್ದಾರೆ. 40-60 ಅನುಪಾತದ ಜಾಗಕ್ಕೆ ಪಾರ್ವತಿಯವರು ಒಪ್ಪುತ್ತಿಲ್ಲ. ಆದ್ದರಿಂದ ಬದಲಿ ಜಮೀನು ಬೇಕೆಂದು ಒತ್ತಾಯಿಸಿದ್ದಾರೆ ಅಂತ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಂತ ದಾಖಲೆಯಲ್ಲಿ ಉಲ್ಲೇಖಿಸಿ ಮೂಡಾ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದವರೇ ಧ್ರುವಕುಮಾರ್. ಈ ದಾಖಲೆ ನ್ಯೂಸ್ 18ಗೆ ಲಭ್ಯವಾಗಿದೆ. ದಾಖಲೆ ಹೇಳ್ತಾಗಿರೋದೇ ಬೇರೆ, ಧ್ರುವಕುಮಾರ್ ಹೇಳ್ತಾಗಿರೋದೇ ಬೇರೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ರಕ್ಷಣೆ ಮಾಡೋಕೆ ಅಂತಾನೆ ಧ್ರುವಕುಮಾರ್ ಈ ರೀತಿ ಸುಳ್ಳು ಹೇಳ್ತಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಇದೀಗ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಿ ಏನ್ ಹೇಳ್ತಾರೆ ಅನ್ನೋದೇ ಮುಖ್ಯ. ಆ ಹೇಳಿಕೆಗಳ ಆಧಾರದ ಮೇಲೆ ಲೋಕಾಯುಕ್ತ ವರದಿ ತಯಾರು ಮಾಡುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ವರದಿ ಸಲ್ಲಿಸೋಕೆ ತಯಾರಿ ನಡೀತಿದೆ. ಇಡಿ ಕೂಡ ಇದೇ ಕೆಲಸ ಮಾಡ್ತಿದ್ದು ಶೀಘ್ರದಲ್ಲೇ ಸಿಎಂ ವಿಚಾರಣೆ ಸಾಧ್ಯತೆ ಇದೆ.